ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಟ್ಲೆಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಬಹಳ ರೀತಿಯಲ್ಲಿ ಕಟ್ಲೆಟ್ ಮಾಡ್ಬೋದು. ಅಂದರೆ ಈ ಥರ ಒಂದು ರೆಸಿಪಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗುತ್ತೆ. ಅಂದರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ನೋಡಿ, ಈಗ ಕಟ್ಲೆಟ್ ರೆಸಿಪಿ ಸ್ಟಾರ್ಟ್ ಮಾಡೋಣ. ಜ್ಯೂಸಿ ಆಗಿರುವಂಥ ಕಟ್ಲೆಟ್ ಬನ್ನಿ ಹೇಗೆ ಮಾಡಿದ್ದು ಅಂತ ನೋಡೋಣ. ಇಲ್ಲಿ ನಾನು ಒಂದು 300 ಗ್ರಾಮ್ ಅಷ್ಟು ಚಿಕನ್, ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಒಂದು ಬಾಣಲೆಯಲ್ಲಿ ಇಟ್ಟಿದ್ದೀನಿ. ಈಗ ಅದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕಿ, ನಂತರ ಒಂದು 10-12 ಎಸಳು ಬೆಳ್ಳುಳ್ಳಿನ ಹಾಕಿದ್ದೀನಿ. ನಂತರ 2 ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. 2 ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇಲ್ಲಿ ಗ್ಯಾಸ್ ಫ್ಲೇಮ್ನ ಹೈಲಿಟ್ಟೆ ಬೇಯಿಸ್ಕೊಳ್ಳೋಣ, ಬೇಗ ಬೇಯುತ್ತಲ್ಲ ಚಿಕನ್, ಆಲೂಗಡ್ಡೆ ಎಲ್ಲ. ಈಗ ಇದೊಂದು ಡಿಫ್ರೆಂಟಾಗಿ ಮಾಡುವಂಥ ಕಟ್ಲೆಟ್ ರೆಸಿಪಿ. ಈ ಥರ ಒಂದು ಸಲ ಮಾಡಿ ನೋಡಿದ್ರೆ ನೀವು ಮತ್ತೆ ಮತ್ತೆ ಮಾಡಿ ತಿಂತಾ ಇರ್ತೀರ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈಗ ಕಟ್ಲೆಟ್ ಮಾಡೋಕ್ಕೆ ಬರಲ್ಲ ಅಂತಾರಲ್ಲ, ಅಂಥವ್ರು ಕೂಡ ಈ ರೆಸಿಪಿನ, ಈ ಮೆಥಡ್ನ ಫಾಲೋ ಮಾಡಿದರೆ ಈಸಿಯಾಗಿ ಮಾಡ್ಕೋಬೋದು. ಈಗ ನೋಡಿ, ಚಿಕನ್ನ ಬೇಯ್ತಾ ಇದೆ, ಕುದೀತಾ ಇರಬೇಕಾದ್ರೆ ಈ ಥರ ಎಲ್ಲ ನೋಡಿ, ಈ ಥರ ವೈಟ್ ಬರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಹಾಗೆ ಒಂದು ಸ್ಪೂನ್ ಹೆಲ್ಪಿಂದ ತೆಗೆದು ಬಿಡೋಣ. ಈಗ ನೋಡಿ, ನಂತರ ಆಲೂಗಡ್ಡೆ ಬೆಂದಿದೆಯಾ ಅಂತ ನೋಡೋಣ. ಆಲೂಗಡ್ಡೆ ಆಲ್ಮೋಸ್ಟ್ ಬೆಂದಿರುತ್ತೆ. ತುಂಬ ಮ್ಯಾಶ್ ಆಗೋ ಹಾಗೆ ಕುಕ್ ಮಾಡ್ಕೊಳ್ಳೋದನ್ನು ಬೇಡ, ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಈಗ ಆಲೂಗಡ್ಡೆ ಎಲ್ಲ ತೆಗಿತಾ ಇದ್ದೀನಿ. ಈಗ ಈ ನೀರೇನಿದೆಯಲ್ಲ ಚಿಕನಲ್ಲಿ, ಚೆನ್ನಾಗಿ ಚಿಕನ್ ಫುಲ್ ಅಬ್ಸರ್ವ್ ಮಾಡುತ್ತೆ. ಫುಲ್ಲು ನೀರು ಡ್ರೈ ಆಗಲಿ ಅಷ್ಟು ಕುಕ್ ಮಾಡ್ಕೋಬೇಕು. ನೋಡಿ, ಈ ಥರ ಇದೊಂದು 15 ಮಿನಿಟ್ಸ್ ಪ್ರೊಸೀಜರ್ ಅಷ್ಟೇ. ಇಷ್ಟು ಮಾಡಿದ್ರೆ ನಂತರ ಎಲ್ಲ ಈಸಿ ಮೆಥಡ್. ಈಗ ಈ ಚಿಕನ್ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಫುಲ್ ತಣ್ಣಗಾಗಿದೆ, ಬಿಸಿ ಬಿಸಿ ಹಾಕೋಬೇಡಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನಂತರ ಬೆಳ್ಳುಳ್ಳಿ ಕೂಡ ಇದರಲ್ಲೇ ಇದೆ. ನಂತರ ಇಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ಕೂಡ ತಣ್ಣಗಾಗಿದೆ. ಅದನ್ನು ಹಾಕಿ ಈಗ ಎಲ್ಲ ಮಸಾಲೆಗಳನ್ನು ಈಗ ನಾವು ಹಾಕೋಬೇಕು. ನೋಡಿ, ಇದರಲ್ಲಿ ಈ ರೆಸಿಪಿಯಲ್ಲಿ ಏನು ಮಸಾಲ ಫಸ್ಟ್ ನಾವೇನೋ ಪ್ರಿಪೇರ್ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ. ಇದೊಂದು ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗುವಂಥ ರೆಸಿಪಿ. ಈಗ ನೋಡಿ, ಇದು ಆಲೂಗಡ್ಡೆ ಹಾಕೈತಲ್ಲ, ಅದಕ್ಕೆ ಸ್ವಲ್ಪ ಖಾರ ಬೇಕಲ್ಲ, ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಮತ್ತು ಹರ್ಬ್ಸ್ ಹಾಕೋತಾ ಇದ್ದೀನಿ. ಯಾವುದಾದ್ರೂ ಸೀಸನಿಂಗ್ ಇದ್ದರೆ ಅದನ್ನು ಹಾಕೋಬೋದು. ಮತ್ತು ಚಿಲ್ಲಿ ಫ್ಲೇಕ್ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂತ. ನಾನು ಎಷ್ಟೆಲ್ಲ ಹಾಕ್ತಾಯಿದ್ದೀನಿ, ಕ್ವಾಂಟಿಟಿ ಏನು ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಆಯಿತಾ. ನಂತರ ಸ್ವಲ್ಪ ಧನಿಯಾ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ನಂತರ ಧನಿಯಾ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಹೇಗೆ ನಾನು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಅಂತ. ಈ ಥರ ಮಾಡ್ಕೋಬೇಕು. ಈಗ ಇದನ್ನು ಒಂದು ಮಿಕ್ಸ್ಚರ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಂತರ ಇನ್ನೊಂದು ಬೌಲಲ್ಲಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊತೀನಿ ಒಂದು ಸ್ಪೂನ್ ಹೆಲ್ಪಿಂದ. ನಂತರ ಬ್ರೆಡ್ ಕ್ರಮ್ಸ್ ಕೂಡ ತೊಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಈ ಥರ ಜಾಸ್ತಿ ಹಾಕೋಬೇಡಿ ಬ್ರೆಡ್ ಕ್ರಮ್ಸ್, ಯಾಕಂದರೆ ಎಷ್ಟು ಯೂಸ್ ಆಗುತ್ತೋ ಅಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಮೊಟ್ಟೆ ಎಲ್ಲ ಹಾಕಿರ್ತೀವಲ್ಲ, ಸೊ ಬ್ರೆಡ್ ಕ್ರಮ್ಸಿಗೆಲ್ಲ ಮೊಟ್ಟೆ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೋಡಿ, ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ. ನಂತರ ಈಗ ಎಷ್ಟು ದೊಡ್ಡ ಸೈಜಲ್ಲಿ ಬೇಕು ಕಟ್ಲೆಟ್ಟು, ಆ ಸೈಜಲ್ಲಿ ನಾವು ಇದನ್ನು ಈ ಥರ ಕಟ್ಲೆಟ್ ಶೇಪಲ್ಲಿ ಈ ಥರ ತಟ್ಕೋಬೇಕು ಕೈಯಲ್ಲಿ. ಹೇಗೆ ನಾವು ವಡೆ ಎಲ್ಲ ಮಾಡಲ್ವ, ಕಡಲೆಬೇಳೆ ವಡೆ ಎಲ್ಲ ನೋಡಿ ಹೇಗೆ ನಾವು ತಟ್ಕೋತೀವಿ ರೌಂಡಾಗಿ ಕೈಯಲ್ಲಿ, ಆ ಥರ ಈ ಥರ ತಟ್ಕೋಬೇಕು. ನಂತರ ಅದನ್ನು ಎಗ್ಗಿಗೆ ಡಿಪ್ ಮಾಡಿ, ನಂತರ ಇಲ್ಲಿ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಕೋಟ್ ಮಾಡ್ಕೋಬೇಕು ಕಂಪ್ಲೀಟಾಗಿ. ಆವಾಗ ಚೆನ್ನಾಗುತ್ತೆ. ಇದೇನು ಓಪನ್ ಏನಾಗಲ್ಲ, ಏನು ಬಿಟ್ಕೊಳ್ಳಲ್ಲ, ಯಾಕಂದರೆ ನಾವು ಎಗ್ ಹಾಕಿರ್ತೀವಲ್ಲ ಅದು ಫುಲ್ಲು ಬೈಂಡಿಂಗಿಗೆ ಅಂತ ಹಾಕ್ಕೊಳ್ಳೋದು ಎಗ್. ಈಗ ನೋಡಿ, ಈ ಥರ ಫುಲ್ಲು ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ಈ ಥರ ಫುಲ್ಲು ರೆಡಿ ಮಾಡಿ ಇಟ್ಕೋಬೇಕು ಫ್ರೈ ಮಾಡೋಕ್ಕಿಂತ ಮುಂಚೆ. ಇಲ್ಲಿ ನಾನು ಫುಲ್ಲು ಕಟ್ಲೆಟ್ ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡ್ರೆ ನಂತರ ಈಸಿ ಆಗುತ್ತೆ ಫ್ರೈ ಮಾಡೋಕ್ಕೆ.
ನೋಡಿ ಈ ಥರ ಕೈಗೆ ಎಣ್ಣೆ ಹಚ್ಚಿ ಎಗ್ಗಿಗೆ ಡಿಪ್ ಮಾಡಿ ನಂತರ ಅದನ್ನು ಬ್ರೆಡ್ ಕ್ರಮ್ಸಿಗೆ ಡಿಪ್ ಮಾಡ್ಕೋಬೇಕು. ಫುಲ್ ಬ್ರೆಡ್ ಕ್ರಮ್ಸ್ ಕೋಟ್ ಮಾಡ್ಕೋಬೇಕು. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಬೇಗ ಕೂಡ ಆಗುತ್ತೆ. ಇಲ್ಲಿ ಈರುಳ್ಳಿ ಆ ಥರ ಏನು ಯಾವುದೂ ಹಾಕ್ತಾಯಿಲ್ಲ ನೋಡಿ, ಆದ್ರೂ ತುಂಬ ಟೇಸ್ಟಿಯಾಗುತ್ತೆ. ಈಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕಟ್ಲೆಟ್ ಒಂದು ಸಲ ಈ ಥರ ಪ್ರಿಪೇರ್ ಮಾಡಿಟ್ರೆ ನಂತರ ಫ್ರೈ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ನೋಡಿ, ಎಣ್ಣೆ ಮೀಡಿಯಮಾಗಿ ಬಿಸಿ ಇರಬೇಕು, ತುಂಬ ಬಿಸಿಯಾಗಿರ್ಬಾರ್ದು, ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ಬೇಕಾದರೆ ಫ್ರೀಝರಲ್ಲಿ ಕೂಡ ಇಡ್ಬೋದು. ಫ್ರೀಝರಲ್ಲಿಟ್ಟು ಬೇಕಾದಾಗ ತೆಗೆದು ಫ್ರೈ ಮಾಡ್ಕೋಬಹುದು. ಈಗ ನಾನು ಬ್ರೆಡ್ ಕ್ರಮ್ಸ್ ಎಲ್ಲ ಡಿಪ್ ಮಾಡಾದಮೇಲೆ ಅದನ್ನು ಫ್ರಿಜ್ಜಲ್ಲಿಟ್ಟರೆ ಬೇಕಾದಾಗ ತೆಗೆದು ಫ್ರೈ ಮಾಡ್ಕೋಬೋದು. ಈಗ ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಒಂದು 1 ಮಿನಿಟ್ ಆದಮೇಲೆ ಸ್ವಲ್ಪ ಅದನ್ನು ಫ್ಲಿಪ್ ಮಾಡ್ಕೊಳ್ಳೋಣ. ನೋಡಿ, ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಚೆನ್ನಾಗಿರೋಂಥ ಕಲರ್ ಬರುತ್ತೆ. ಇಲ್ಲಾಂದರೆ ಒಂದು ಕಡೆ ಒಂದು ಥರ, ಇನ್ನೊಂದು ಸೈಡಲ್ಲಿ ಇನ್ನೊಂದು ಥರ, ಅಂದರೆ ಜಾಸ್ತಿ ಕಡಿಮೆ ಆ ಥರ ಫ್ರೈ ಆಗುತ್ತೆ. ಈಗ ನೋಡಿ, ಒಂದು ಸೈಡಲ್ಲಿ ಸ್ವಲ್ಪ ಫ್ರೈ ಆಗಿದೆಯಲ್ಲ, ಈಗ ಫ್ಲಿಪ್ ಮಾಡಿ ಹಾಕೋತೀನಿ. ಫ್ಲಿಪ್ ಮಾಡಾದಮೇಲೆ ಸ್ವಲ್ಪ ಅಡಿಯಲ್ಲಿ ಕೂಡ ಫ್ರೈ ಆಗಲಿ ಚೆನ್ನಾಗಿ. ನೋಡಿ, ಸ್ವಲ್ಪ ಫ್ರೈ ಆಗಿದೆಯಲ್ಲ, ನೋಡಿ ಈ ಥರ ಕಲರ್ ಬರಬೇಕು. ಈಗ ಗ್ಯಾಸ್ ಫ್ಲೇಮ್ನ ಹೈ ಮಾಡಬೇಕು. ಈ ಥರ ಫ್ಲಿಪ್ ಮಾಡಾದಮೇಲೆ ಗ್ಯಾಸ್ ಫ್ಲೇಮ್ನ ಹೈ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಹೈ ಮಾಡಿ ಒಂದು 30 to 40 ಸೆಕೆಂಡ್ ಆದ ತಕ್ಷಣ ರಿಮೂವ್ ಮಾಡಬೇಕು. ಕಟ್ಲೆಟ್ ರೆಡಿಯಾಗಿರುತ್ತೆ. ನೋಡಿದ್ರಲ್ಲ ಕಟ್ಲೆಟ್ ರೆಸಿಪಿ ಹೇಗೆ ಮಾಡೋದು ಅಂತ. ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ.